ಏಕಲವ್ಯ ಗುರುದಕ್ಷಿಣೆ ಅಂತ ತನ್ನ ಹೆಬ್ಬೆರಳನ್ನೇ ಕೇಳಿದ ದ್ರೋಣಾಚಾರ್ಯರ ಮೇಲೆ ಹೇಗೆ ಸೇಡು ತೀರಿಸಿಕೊಂಡ? ಏಕಲವ್ಯನ ಶ್ರೀಕೃಷ್ಣ ಹತ್ಯೆ ಮಾಡಿದ್ದು ಯಾಕೆ? ಈ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಏಕಲವ್ಯ ಬಡ ಬೇಟೆಗಾರನ ಮಗ. ಬಿಲ್ವಿದ್ಯೆ ಕಲಿಯುವ ಆಸೆಯಿಂದ ಆತ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ. ಆದರೆ ದ್ರೋಣಾಚಾರ್ಯರು ರಾಜಮನೆತನದ ಗುರುಗಳಾಗಿದ್ದರಿಂದ ನಿಯಮದಂತೆ ರಾಜಮನೆತನದವರಿಗೆ ಬಿಟ್ಟು ಬೇರೆಯವರಿಗೆ ಕಲಿಸೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಏಕಲವ್ಯನಿಗೆ ಬಿಲ್ವಿದ್ಯೆನ ಕಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನನ್ನ ಕಳಿಸ್ತಾರೆ. ಆದರೆ ಏಕಲವ್ಯ ತನ್ನ ಮನಸ್ಸಿನಲ್ಲಿ ದ್ರೋಣಾಚಾರ್ಯರನ್ನ ಗುರು ಅಂತ ಸ್ವೀಕರಿಸಿ ಮನೆಗೆ ಹೋಗಿ ದ್ರೋಣಾಚಾರ್ಯರ ಪ್ರತಿಮೆಯನ್ನ ಮಾಡಿ ಆ ಪ್ರತಿಮೆಯ ಮುಂದೆ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಬಿಲ್ವಿದ್ಯೆಯಲ್ಲಿ ಪಾರಂಗತನಾಗ್ತಾನೆ. ಒಂದು ದಿನ ಒಂದು ನಾಯಿ ತುಂಬ ಜೋರಾಗಿ ಬೊಗಳ್ತಾ ಇದ್ದಾಗ ಅದರ ಶಬ್ದವನ್ನು ಕೇಳಕ್ಕಾಗದೆ ಕೇವಲ ಬೊಗಳುವ ಶಬ್ದವನ್ನ ಕೇಳಿಸ್ಕೊಂಡು ನಾಯಿಯ ಬಾಯಿಗೆ ಬಾಣಗಳನ್ನು ಹೊಡಿತಾನೆ. ಅಲ್ಲಿ ಹೋಗ್ತಾ ಇದ್ದ ದ್ರೋಣಾಚಾರ್ಯರು ಹಾಗೂ ಅರ್ಜುನ ಈ ನಾಯಿಯನ್ನು ನೋಡಿ ಯಾರೋ ಶಬ್ದವೇದಿ ವಿದ್ಯೆಯನ್ನ ಕಲಿತವರೇ ಈ ರೀತಿಯ ಬಾಣ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೊಂಡ್ರು. ಆ ಬಿಲ್ಲುಗಾರ ಯಾರು ಅಂತ ತಿಳ್ಕೊಳ್ಳಕ್ಕೆ ಹೋದಾಗ ಅಲ್ಲಿ ಏಕಲವ್ಯನನ್ನ ನೋಡ್ತಾರೆ. ಏಕಲವ್ಯನ ನಿನ್ನ ಗುರು ಯಾರು ಅಂತ ಕೇಳಿದಾಗ ಆತ ದ್ರೋಣಾಚಾರ್ಯರೇ ನನ್ನ ಗುರುಗಳು ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಸಿಟ್ಟು ಬರುತ್ತೆ. ನನಗಿಂತ ಶ್ರೇಷ್ಠ ಬಿಲ್ವಿದ್ಯೆಯನ್ನ ನೀವು ಈತನಿಗೆ ಹೇಗೆ ಕಲಿಸಿದ್ರಿ ಅಂತ ಕೇಳ್ತಾನೆ. ದ್ರೋಣಾಚಾರ್ಯರಿಗೆ ನಾನು ಇವನಿಗೆ ಬಿಲ್ವಿದ್ಯೆನ ಕಲಿಸಿದ ನೆನಪೇ ಇಲ್ವಲ್ಲ ಅಂತ ಆಶ್ಚರ್ಯ ಆಗಿ ಅವನನ್ನ ಕೇಳಿದಾಗ ಆತ ದ್ರೋಣಾಚಾರ್ಯರ ಪ್ರತಿಮೆಯನ್ನ ತೋರಿಸ್ತಾನೆ. ಆಗ ದ್ರೋಣಾಚಾರ್ಯರು ಯೋಚನೆ ಮಾಡ್ತಾರೆ, ಅರ್ಜುನನಿಗಿಂತ ಈತ ಶ್ರೇಷ್ಠ ಬಿಲ್ಲುಗಾರನಾದರೆ ಮುಂದೆ ತೊಂದರೆ ಆಗಬಹುದು ಅಂತ ಅನ್ಕೊಂಡು ಏಕಲವ್ಯನ ಬಳಿಗೆ ಹೋಗಿ ನನ್ನನ್ನು ನೀನು ಗುರು ಅಂತ ಸ್ವೀಕರಿಸಿದ ಮೇಲೆ ನೀನು ಗುರು ಕಾಣಿಕೆ ಕೊಡಲೇಬೇಕು ಅಂತ ಹೇಳ್ತಾರೆ. ಆಗ ಏಕಲವ್ಯ ನಿಮಗೆ ಏನು ಗುರು ಕಾಣಿಕೆ ಕೊಡ್ಲಿ ಅಂತ ಕೇಳಿದಾಗ ನಿನ್ನ ಬಲಗೈ ಹೆಬ್ಬೆರಳನ್ನ ಕೊಡು ಅಂತ ಕೇಳ್ತಾರೆ ದ್ರೋಣಾಚಾರ್ಯರು. ಬಲಗೈ ಹೆಬ್ಬೆರಳು ಇಲ್ಲದೆ ಬಿಲ್ಲುಗಾರಿಕೆ ಅಭ್ಯಾಸ ಮಾಡೋಕ್ ಸಾಧ್ಯವಿಲ್ಲ ಅಂತ ಗೊತ್ತಿದ್ರು ಏಕಲವ್ಯ ತಕ್ಷಣ ಸ್ವಲ್ಪನೇ ಯೋಚನೆ ಮಾಡದೆ ತನ್ನ ಬಲಗೈ ಹೆಬ್ಬೆರಳನ್ನ ಗುರುಕಾಣಿಕೆಯಾಗಿ ದ್ರೋಣಾಚಾರ್ಯರಿಗೆ ಕೊಡ್ತಾನೆ. ಇದು ಎಲ್ಲರಿಗೂ ಗೊತ್ತಿರುವ ಕತೆ. ಆದರೆ ಮುಂದೆ ಏನಾಯ್ತು? ಏಕಲವ್ಯ ತನ್ನ ಬಲಗೈ ಹೆಬ್ಬೆರಳು ಇಲ್ಲದೆ ಕೇವಲ 4 ಬೆರಳುಗಳಿಂದ ಬಿಲ್ಲುಗಾರಿಕೆಯಲ್ಲಿ ಪರಿಣತಿಯನ್ನ ಪಡಿತಾನೆ. ಅಂದ್ರೆ ಅಷ್ಟೊಂದು ಅಭ್ಯಾಸ ಮಾಡ್ತಾನೆ. ಆದರೆ ನಂತರ ಧರ್ಮದ ಜೊತೆ ಕೈ ಜೋಡಿಸದೆ ಅಧರ್ಮದ ಕೈ ಹಿಡಿತಾನೆ ಏಕಲವ್ಯ. ಆತ ಜರಾಸಂಧನಿಗೆ ಜೊತೆಯಾಗ್ತಾನೆ. ಜರಾಸಂಧನ ಜೊತೆ ಸೇರಿ ಮಥುರಾ ಮೇಲೆ ದಾಳಿ ಮಾಡಿ ಸಾವಿರಾರು ಯಾದವರನ್ನ ಕೊಲ್ತಾನೆ. ಆಗ ತನ್ನ ಯಾದವರನ್ನ ಕಾಪಾಡಕ್ಕೋಸ್ಕರ ಶ್ರೀಕೃಷ್ಣ ಏಕಲವ್ಯನ ಹತ್ಯೆ ಮಾಡ್ತಾನೆ. ಆದರೆ ಕೃಷ್ಣನಿಗೆ ದ್ರೋಣಾಚಾರ್ಯರಿಂದ ಏಕಲವ್ಯನಿಗೆ ಆದ ಅನ್ಯಾಯದ ಬಗ್ಗೆ ಗೊತ್ತಿತ್ತು. ಅದಕ್ಕೆ ಕೃಷ್ಣ ಏಕಲವ್ಯನಿಗೆ ಸಾಯುವ ಸಮಯದಲ್ಲಿ ಒಂದು ವರವನ್ನ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ನೀನು ದೃಷ್ಟದ್ಯುಮ್ನಾಗಿ ಹುಟ್ಟಿ ನಿನಗಾದ ಅನ್ಯಾಯಕ್ಕೆ ಸೇಡು ತೀರಿಸ್ಕೋ ಅಂತ. ಹಾಗಾಗಿ ಏಕಲವ್ಯ ದೃಷ್ಟದ್ಯುಮ್ನಾಗಿ ಹುಟ್ಟುತ್ತಾನೆ. ದ್ರುಪದ ರಾಜನ ಮಗ, ದ್ರೌಪದಿಯ ಅಣ್ಣ. ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ದ್ರೋಣಾಚಾರ್ಯರು ಕೌರವರ ಸೈನ್ಯದಲ್ಲಿ ಇದ್ರು. ಶಸ್ತ್ರಸಜ್ಜಿತ ದ್ರೋಣಾಚಾರ್ಯರನ್ನು ಸೋಲಿಸುವುದು ಅಸಾಧ್ಯ ಅಂತ ಗೊತ್ತಿದ್ದ ಕೃಷ್ಣ ಒಂದು ಉಪಾಯ ಮಾಡ್ತಾನೆ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಅನ್ನೋ ಮಗ ಇರ್ತಾನೆ. ಯುದ್ಧದಲ್ಲಿ ಭೀಮ ಅಶ್ವತ್ಥಾಮ ಅನ್ನುವ ಒಂದು ಆನೆಯನ್ನ ಕೊಲ್ತಾನೆ. ನಂತರ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಸತ್ತೋದ ಅಂತ ಹೇಳಿದಾಗ ಆತ ನಂಬದೆ ಯುಧಿಷ್ಠಿರನ್ನ ಕೇಳ್ತಾನೆ, ನೀನು ಯಾವಾಗಲೂ ಸತ್ಯವನ್ನೇ ಹೇಳ್ತೀಯ, ನೀನು ಹೇಳು ನನ್ನ ಮಗ ಸತ್ತಿದ್ದಾನೆ ಅಂತ ಕೇಳಿದಾಗ ಅಶ್ವತ್ಥಾಮ ಆನೆ ಸತ್ತಿದ್ದಾನೆ ಅಂತ ಹೇಳಿ ಆನೆ ಎನ್ನುವ ಪದವನ್ನ ಅಸ್ಪಷ್ಟವಾಗಿ ಮೆತ್ತಗೆ ಹೇಳ್ತಾನೆ. ಆಗ ದ್ರೋಣಾಚಾರ್ಯರು ತಕ್ಷಣ ರಥದಿಂದ ಕೆಳಗೆ ಇಳಿದು ಧ್ಯಾನ ಮಾಡ್ತಾ ಕೂತ್ಕೋತಾರೆ, ತನ್ನ ಮಗನ ಆತ್ಮ ಎಲ್ಲಿದೆ ನೋಡೋಣ ಅಂತ. ಆಗ ಪಾಂಡವರ ಪರ ಯುದ್ಧ ಮಾಡ್ತಾ ಇದ್ದ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಶಿರಚ್ಛೇದನ ಮಾಡ್ತಾನೆ. ಹೀಗೆ ಏಕಲವ್ಯ ತನ್ನ ಮುಂದಿನ ಜನ್ಮದಲ್ಲಿ ದೃಷ್ಟದ್ಯುಮ್ನಾಗಿ ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸ್ಕೊಳ್ತಾನೆ. ಈ ಕಥೆಯನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.